ಚಿನ್ನದ ಬೆಲೆ ಮತ್ತಷ್ಟು ಗಗನಕ್ಕೇರಿದೆ. 10 ಗ್ರಾಂ ಚಿನ್ನದ ಬೆಲೆ ದಾಖಲೆಯ 26,000 ರೂಪಾಯಿ ಗಡಿ ದಾಟಿದೆ. ಹಳದಿ ಲೋಹ ಚಿನ್ನದ ಬೆಲೆ ಮತ್ತಷ್ಟು ಗಗನಕ್ಕೇರಿದೆ. ಇಂದು ಮಾರುಕಟ್ಟೆಯಲ್ಲಿ 10 ಗ್ರಾಂ ಚಿನ್ನದ ಬೆಲೆ ದಾಖಲೆಯ 26,198 ರೂಪಾಯಿಗೆ ಏರಿಕೆಯಾಗಿದೆ. ನಿನ್ನೆಯಷ್ಟೇ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಮೊದಲ ಬಾರಿಗೆ 25,000 ರೂಪಾಯಿ ಗಡಿ ದಾಟಿತ್ತು. ಮುಂದಿನ ದಿನಗಳಲ್ಲೂ ಚಿನ್ನದ ಬೆಲೆ ಮತ್ತಷ್ಟು ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಮುಂಬೈ ಷೇರು ಸೂಚ್ಯಂಕ ಸತತ 2ನೇ ದಿನವೂ ಕುಸಿತ ಕಂಡಿದೆ. ಹೀಗಾಗಿ ಹೂಡಿಕೆದಾರರು ಭದ್ರತೆಯ ದೃಷ್ಟಿಯಿಂದ ಚಿನ್ನದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾ ಇರೋದ್ರಿಂದ ಚಿನ್ನದ ಬೆಲೆ ಏರಿಕೆಯಾಗಿದೆ. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅಕ್ಷಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಕ್ಷಯ್, ಹಳದಿ ಲೋಹದ ರೇಟ್ ದಿನೇ ದಿನೇ ಗಗನಕ್ಕೇರ್ತಾ ಇದೆ. ಕಳೆದ ಒಂದು ವಾರದಿಂದೀಚೆಗೆ ಊಹೆಗೂ ನಿಲುಕದಷ್ಟು ರೇಟ್ ಜಾಸ್ತಿ ಆಗಿದೆ. ಕಾರಣ ಏನಿದಕ್ಕೆ? ಗುರುಪ್ರಸಾದ್, ನಿನ್ನೆಯಷ್ಟೇ ಚಿನ್ನದ ಬೆಲೆ 25,000 ರೂಪಾಯಿ ಗಡಿ ದಾಟಿತ್ತು. ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಏನು ಆರ್ಥಿಕ ದಿವಾಳಿತನ ಉಂಟಾಗಿದೆ. ಇದರ ಪರಿಣಾಮವಾಗಿ ಮುಂಬೈ ಷೇರು ಸೂಚ್ಯಂಕದಲ್ಲಿ ತೀರಾ ಕುಸಿತ ಕಂಡಿತ್ತು. ಹೀಗಾಗಿ ಹೂಡಿಕೆದಾರರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದಕ್ಕಿಂತ ಹೆಚ್ಚಾಗಿ ಚಿನ್ನದ ಮೇಲೆ ಭದ್ರತೆಗೋಸ್ಕರ ಹೂಡಿಕೆ ಮಾಡಿದ್ರು. ಹೀಗಾಗಿ ನಿನ್ನೆ 26,000 ಗಡಿ ದಾಟಿತ್ತು ಚಿನ್ನ. ಇವತ್ತು ಮತ್ತೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಸೂಚ್ಯಂಕ ಕುಸಿತ ಕಂಡಿದೆ. ಹೀಗಾಗಿ ಇವತ್ತು ಕೂಡ ಚಿನ್ನದ ಬೆಲೆ 26,000 ಗಡಿ ದಾಟಿ 26,198ಕ್ಕೆ ಬಂದು ನಿಂತಿದೆ. ಗುರುಪ್ರಸಾದ್, ಓಕೆ, ಮುಂಬೈ ಶೇರ್ ಮಾರ್ಕೆಟ್ ಅಲ್ಲಿ ಸೆನ್ಸೆಕ್ಸ್ ಎಷ್ಟು ಕುಸಿತ ಕಂಡಿದೆ, ಮತ್ತೆ ಹೂಡಿಕೆದಾರರು ಇದರಿಂದ ಉತ್ತೇಜಿತರಾಗ್ತಾರೆ ಹೇಗೆ? ಗುರುಪ್ರಸಾದ್, ನಿನ್ನೆ ಮುಂಬೈ ಷೇರು ಸೂಚ್ಯಂಕ ಕಳೆದ ಒಂದು ವರ್ಷದಲ್ಲಿ ಭಾರಿ ಕುಸಿತ ಕಂಡಿತ್ತು. ಇವತ್ತು ಬೆಳಿಗ್ಗೆ ಮತ್ತೆ ದಿನದ ವ್ಯವಹಾರ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆನೆ ಮುಂಬೈ ಷೇರು ಸೂಚ್ಯಂಕದಲ್ಲಿ 500 ಸೂಚ್ಯಂಕ ಕುಸಿತ ಕಾಣಿತು. ಜೊತೆಗೆ ನಿಫ್ಟಿಯಲ್ಲೂ ಕೂಡ ಭಾರಿ ಪ್ರಮಾಣದ ಇಳಿಕೆ ಕಂಡು ಬಂದಿದ್ದು. ನಿಫ್ಟಿ ಕಳೆದ 10 ತಿಂಗಳಲ್ಲಿ ನಿಫ್ಟಿಯಲ್ಲಿ ಕೂಡ ಭಾರಿ ಕುಸಿತ ಕಂಡಿದೆ. ಗುರುಪ್ರಸಾದ್, ಓಕೆ ಅಕ್ಷಯ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.